ಪತ್ರಿಕಾಗೋಷ್ಠಿಯ ಉದ್ದೇಶ ಕರಾವಳಿ ಪ್ರದೇಶದಲ್ಲಿ, ಅದರಲ್ಲಿ ಹೆಚ್ಚಾಗಿ ಮಂಗಳೂರಿನಲ್ಲಿ ಮತ್ತು ಹಲವಾರು ವಿದ್ಯಾಸಂಸ್ಥೆಗಳಿರುವಂತಹ ಒಂದು ಪ್ರದೇಶ. ಪ್ರತಿ ವರ್ಷ ಸಹ ನೋಡಿದಾಗನೇ 10-15 ಹೊಸ PUC ಕಾಲೇಜುಗಳು ಅದೆಲ್ಲ ಬರೋದನ್ನ ನೋಡ್ತಾ ಇದ್ದೇವೆ. ಮೊನ್ನೆ ಹೋಮ್ ಮಿನಿಸ್ಟ್ರು ಜಿಲ್ಲೆಗೆ ಬಂದಂತ ಸಮಯದಲ್ಲಿ, ಶಾಂತಿ ಸಭೆಯನ್ನು ಕರೆದಂತ ಸಮಯದಲ್ಲಿ ಮಂಗಳೂರನ್ನ ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಮಾತನ್ನ, ಧೈರ್ಯವನ್ನ ಕೊಡುವ ರೀತಿಯಲ್ಲಿ ಮಾತಾಡಿದ್ರು. ಡ್ರಗ್ಸ್ ನ ಮೇಲೆ ನಾವು ಯಾವುದೇ ಕಾಂಪ್ರಮೈಸ್ ಅನ್ನ ಮಾಡುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ವಿಧಾನಸಭೆಯಲ್ಲಿ ಪ್ರತಿ ವರ್ಷ ಸಹ ಆಗುವಂತ ವಿಧಾನಸಭೆಯಲ್ಲಿ ನಾವು ನಮ್ಮ ಕೋರಿಕೆ ಇದ್ದದ್ದೇ, ಡ್ರಗ್ಸ್ ಮೇಲೆ ನೀವು ದೊಡ್ಡ ರೀತಿಯಿಂದ ಡ್ರಗ್ಸ್ ಜಾಲವನ್ನ ನೀವು ಭೇದಿಸಬೇಕು. 2-3 ಸತಿ ನೀವು ಡ್ರಗ್ಸ್ ಜಾಲವನ್ನ ಭೇದಿಸುವ ನಿಟ್ಟಿನಲ್ಲಿ 1-2 ಅರೆಸ್ಟ್ ಆಗ್ತದೆ. ಒಂದ್ ಸ್ವಲ್ಪ ಈ ಡಿಸೈನರ್ ಡ್ರಗ್ಸ್ ಇರ್ಬೋದು, MDM ಇರ್ಬೋದು, ಕ್ರಿಸ್ಟಲ್ ಮೆತ್ ಇರ್ಬೋದು, ಈ ರೀತಿಯ ಡ್ರಗ್ಸ್ ಗಳನ್ನ ನೀವು ಸೀಸ್ ಮಾಡ್ತೀರಿ. ಸೀಸ್ ಮಾಡಿದ ನಂತರ ಪುನಃ ಒಂದು 6 ತಿಂಗಳು ಸುದ್ದಿ ಇರುವುದಿಲ್ಲ. ಯಾವುದು ಸೀಸಿನ ಬಗ್ಗೆ. ಡ್ರಗ್ಸಿನ ಮಾತ್ರ ಸಪ್ಲೈ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಎಲ್ಲಾ ರೀತಿಯ ಡ್ರಗ್ಸ್ಗಳು, ಇದು ವಿಶಾಖಪಟ್ಟಣದಿಂದ ಬರುವಂತದ್ದು ಇರ್ಬೋದು, ಅದು ಬ್ಯಾಂಗ್ಳೂರ್ ಮೂಲಕವಾಗಿ ಮತ್ತು ಕೇರಳ ಬಾರ್ಡರ್ ಮೂಲಕವಾಗಿ ಇಲ್ಲೆಲ್ಲ ಡ್ರಗ್ಸಿನ ದೊಡ್ಡ ಜಾಲ ಇದೆ. ಮತ್ತು ಈಗ ಮಹಾರಾಷ್ಟ್ರ ಮತ್ತು ಆ ಸೈಡ್ ಇಂದ ಸಹ ಬರುವುದು ನಮಗೆ ಗಮನಕ್ಕೆ ಬಂದಿದೆ. ಇವರು ಇದರಲ್ಲಿ ಮುಖ್ಯವಾಗಿ ಬೆಳಿಗ್ಗೆ ಎದ್ದ ಕೂಡಲೇ RSS ಮತ್ತು BJPಗೆ ಬೈಯುವಂತ ಅಭ್ಯಾಸ ಮಾಡಿಕೊಂಡಿರುವಂತ ಮಾನ್ಯ ಮಂತ್ರಿಗಳಾದಂತ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ ಕೂಡಲೇ ಅವರಿಗೆ ಒಂದು ಸರ್ವಜ್ಞ ಸಿಂಡ್ರೋಮ್ ಇದೆ. ಅಂದ್ರೆ ನನಗೆ ಎಲ್ಲದೂ ಗೊತ್ತಿದೆ, ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಯಾವ ವಿಷಯವನ್ನ ತೆಗೆದ್ರು ಸಹ ಅದು ಎಲ್ಲದರಲ್ಲೂ ಬಾಯಿ ಹಾಕೋದು. ಯಾವಾಗ ಸಹ ವಿಧಾನಸೌಧದಲ್ಲಿ ಚರ್ಚೆ ಸಮಯದಲ್ಲಿ ಅಪೋಸಿಷನ್ ಅವರು ಮಾತಾಡ್ಬೇಕು, ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡ್ಬೇಕು. ನಾವು ಏನು ಮಾತಾಡಿದ್ರು ಎಲ್ಲದಕ್ಕೆ ಸಹ ಉತ್ತರ ಕೊಡುವಂತ ಪ್ರಯತ್ನ ಮಾಡೋದು ಪ್ರಿಯಾಂಕ್ ಖರ್ಗೆ. ನಮ್ಮೆಲ್ಲರ ಮನಸ್ಸಲ್ಲಿ ಬಹಳ ತಿಳುವಳಿಕೆ ಉಳ್ಳುವಂತ ವ್ಯಕ್ತಿ ಇರ್ಬೋದು ಅನ್ನೋ ಮನಸ್ಥಿತಿ ನಮ್ಗೆ ಸೇರ್ತ. ಆದ್ರೆ ಮೊನ್ನೆ ಆದಂತ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂತ ಗುಲ್ಬರ್ಗದ ದಕ್ಷಿಣ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ. ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ. ಅದು ಸಾಧಾರಣ 6 ತಿಂಗಳಿಂದ 1 ವರ್ಷದಿಂದ 6 ತಿಂಗಳ ಹಿಂದಿನ ತನಕ ಸಹ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಭಾಗದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ನ ಸಪ್ಲೈ ಈ ವ್ಯಕ್ತಿಗಳ ಮೂಲಕ ಆಗ್ತಾ ಇದೆ. ಈ ವ್ಯಕ್ತಿಗಳ ಮೂಲಕ ಆಗ್ತಿರುವಂತಹ ಡ್ರಗ್ಸ್ ನ ಜಾಲವನ್ನ ಭೇದಿಸಲಿಕ್ಕೆ ಪೊಲೀಸರು ಯಾಕೆ ಮುಂದಾಗಲಿಲ್ಲ? ಮಹಾರಾಷ್ಟ್ರ ಪೊಲೀಸರು ಇಷ್ಟು ಸಮಯದ ನಂತರ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಪೊಲೀಸರು ಏನ್ ಮಾಡ್ತಾ ಇದ್ರು ಈ ಸಮಯದಲ್ಲಿ? ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುದಿಲ್ಲ ಕರ್ನಾಟಕವನ್ನ, ಇಡೀ ಕರ್ನಾಟಕದ ವಿಷಯದಲ್ಲಿ ಹೇಳ್ತಾರೆ. ನಡುವೆಯಲ್ಲಿ ಪೊಲೀಸರು 1-1.5 ವರ್ಷಗಳಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ. ಮಂತ್ರಿಗಳ ಆಪ್ತರವರು ಮತ್ತು ಅಲ್ಲಮ ಪ್ರಭು ಪಾಟೀಲ್ ಅವರು ಅದೇ ವ್ಯಕ್ತಿ ಇಷ್ಟು ದೊಡ್ಡ ಡ್ರಗ್ಸ್ ನ ವ್ಯವಹಾರ ಮಾಡುವಾಗ ಇವರಿಗೆ ರಾಜಕೀಯವಾಗಿ ಯಾರ ಬ್ಲೆಸ್ಸಿಂಗ್ಸ್ ಇದೆ? ಪ್ರಿಯಾಂಕ್ ಖರ್ಗೆ ಅವರ ಬ್ಲೆಸ್ಸಿಂಗ್ಸ್ ಡೈರೆಕ್ಟ್ ಆಗಿದೆಯಾ, ಅಥವಾ ಅಲ್ಲಮ ಪ್ರಭು ಪಾಟೀಲ್ ಅವರ ಬ್ಲೆಸ್ಸಿಂಗ್ಸ್ ಇದೆಯಾ, ಆಶೀರ್ವಾದ ಇರೋದಿದೆಯಾ, ಪೊಲೀಸರನ್ನ ಬಾಯಿ ಮುಚ್ಚಿಸುವ ಹಾಗೆ ಮಾಡಿದ್ಯಾರು? ಇದೆಲ್ಲ ವಿಷಯಗಳು ಕಾಂಗ್ರೆಸ್ ಪಾರ್ಟಿಯ ಜವಾಬ್ದಾರಿ ಇರುವಂತ ಒಬ್ಬ ನಾಯಕ ಈ ವ್ಯಕ್ತಿ. ನಿಷೇಧಿತ NRX ಬಾಟ್ಲು ಮತ್ತು ಬೇರೆ ಎಲ್ಲ ವಿಷಯಗಳ ಇದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಬೇರೆ ಎಲ್ಲ ಜಾಲಗಳನ್ನ ಭೇದಿಸುವ ವಿಷಯದಲ್ಲಿ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಅವರು ಲಘುವಾಗಿ ತೆಗೆದುಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆಗಿ ಟ್ವೀಟ್ ಮಾಡೋದಿಲ್ಲ, ಅಲ್ಲಮ ಪ್ರಭು ಪಾಟೀಲ್ ಮೊದಲೇ ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡ್ತಾನೆ ಇಲ್ಲ, ವಿಷಯನ ತೆಗಿತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ವಿಷಯವನ್ನು ಎತ್ತಿದ ಕೂಡಲೇ ಡೈವರ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಭೈರತಿ ಬಸವರಾಜ್ ಮೇಲೆ ಯಾವುದೋ ಒಂದು ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಅವರನ್ನ ಫಿಕ್ಸ್ ಮಾಡುವಂತ ಪ್ರಯತ್ನ ಆಗಿದೆ. ಅದನ್ನ ಟಿವಿ ಮಾಧ್ಯಮದಲ್ಲಿ, ಬೇರೆ ಮಾಧ್ಯಮದಲ್ಲಿ ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಈ ಪ್ರಿಯಾಂಕ್ ಖರ್ಗೆ ಅವರ ಡ್ರಗ್ ಕೇಸ್ ಏನಿದೆ
ಇದನ್ನ ಡೈವರ್ಟ್ ಮಾಡುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಸತಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವಲ್ಲ, RCP ಗಲಾಟೆ ಆದಾಗ ಸಮಯದಲ್ಲಿ ಅದೇ ಸಮಯದಲ್ಲಿ ಬೇರೊಂದು ಇಶ್ಯೂವನ್ನ ತೆಗೆದು ಹೋಲ್ ವಿಷಯವನ್ನ ಡೈವರ್ಟ್ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಇದು ನೋಡುವ ಹಾಗೆ ಯಾರೊಬ್ಬ ಡ್ರಗ್ಸಿನ ದಂಧೆ ಮಾಡಿದ ಅನ್ನುವಂಥದ್ದು ಮನಸ್ಸಿಗೆ ಬಂದ್ರು ಸಹ ಇದ್ರ ಹಿಂದೆ ಈ ಸ್ಥಾಪಿತ ಹಿತಾಸಕ್ತಿಗಳು ಏನಂತ ಹೇಳ್ತೇವೆ, ದೊಡ್ಡದಾದ ಕೈವಾಡ ಇದೆ. ನಾವು ಮಂಗಳೂರಿನಲ್ಲಿ ಇದರ ಪೆಟ್ಟನ್ನ ನಾವು ತಿಂತಾ ಇದ್ದೇವೆ, ಈ ಡ್ರಗ್ಸಿನ ಪೆಟ್ಟನ್ನ ಮಂಗಳೂರಿನಲ್ಲಿ ತಿಂತಾ ಇದ್ದೇವೆ. 10ನೇ ಕ್ಲಾಸ್ ಮಕ್ಕಳು ಸುಸೈಡ್ ಮಾಡಿಕೊಂಡಿದ್ದನ್ನ ನಾವು ನೋಡಿದ್ದೇವೆ. PUC ಹೋಗುವ ಶಾಲೆ ಮಕ್ಕಳು ಹೊರಗೆ ಬಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾವುದೋ ಒಂದು ಪೊಲೀಸರನ್ನ ಹಾಕಿದ ಕೂಡಲೇ ಇದೆಲ್ಲ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅನ್ನೋದಾದ್ರೆ ಇದು ಸುಳ್ಳು ವಿಷಯ. ಇದಾಗುದಿಲ್ಲ, ಈ ಟೈಪ್ ಆಗುದಿಲ್ಲ. ಇಡೀ ಮಂಗಳೂರಿಗೆ ಮಾತ್ರ, ಮಂಗಳೂರಿಂದ ಪ್ರೊಡಕ್ಷನ್ ಆಗುದಿಲ್ಲ, ಮಂಗಳೂರಿಗೆ ಸಪ್ಲೈ ಆಗ್ತಾ ಇದೆ. ಮಂಗಳೂರಿಗೆ ಒಂದ್ ವೇಳೆ ಸಪ್ಲೈ ನಿಲ್ಲಿಸಿದ್ರು ಸಹ ಬೇರೆ ಕಡೆ ಸಪ್ಲೈ ಆಗುದು ಆಗ್ತಾನೆ ಇದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅಂತ ವ್ಯಕ್ತಿಗಳು ಒಂದೇ ಓಪನ್ ಆಗಿ ಬಂದು ಮಾತಾಡ್ಬೇಕು, ಒಂದೇ ರಿಸೈನ್ ಮಾಡ್ಬೇಕು, ಒಂದೇ ರಾಜೀನಾಮೆ ಕೊಡ್ಲಿ, ಒಂದೇ ಅವರು ಓಪನ್ ಆಗಿ ಬಂದು ಹೇಳ್ಬೇಕು, ನನಗೂ ಅವರಿಗೆ ಏನು ಕನೆಕ್ಷನ್ ಇಲ್ಲ, ನಾನು ಯಾವುದೇ ರೀತಿಯ ಫೋನ್ ಸಂಭಾಷಣೆ ಅವ್ರ ಹತ್ರ ಮಾಡ್ಲಿಲ್ಲ, ನನಗೂ ಅವ್ರಿಗೆ ಯಾವುದೇ ಕನೆಕ್ಷನ್ ಇಲ್ಲ, ಅವರ ವ್ಯವಹಾರದಲ್ಲಿ ನಾನು ಸಹಾಯ ಮಾಡಲಿಲ್ಲ, ಪೊಲೀಸರಿಗೆ ನಾವು ಫೋನ್ ಮಾಡಿ ಯಾವುದೇ ಒಂದು ಅವರನ್ನು ಹಿಡಿಬೇಡಿ ಅಂತ ಹೇಳಲಿಲ್ಲ. 1 ವರ್ಷದಿಂದ ಪೊಲೀಸರು ಏನ್ ಮಾಡ್ತಾ ಇದ್ರು ಗೊತ್ತಿದ್ರು ಸಹ ಇದು ಕಂಪ್ಲೇಂಟ್ ಹಿಂದೆನೆ ಆಗಿತ್ತು, ಈ ವಿಷಯ ಹಿಂದೆನೆ ಬಂದಿತ್ತು, ತುಂಬಾ ಚರ್ಚೆಯಲ್ಲಿ ಇದ್ದಂತ ವಿಷಯ. ಆ ಭಾಗದ ಜನರ ಹತ್ರ ಕೇಳಿದ್ರೆ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ನಲ್ಲಿ ಆಗುತ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ತುಂಬಾ ಇದೆ. ನರೇಗಾದಲ್ಲಿ 20 ಜನರನ್ನ ಹಿಡ್ಕೊಂಡು ಗಂಡಸರಿಗೆ ಹೆಂಗಸರನ್ನ ಸೀರೆ ಉಡಿಸಿ ಬಿಲ್ ಪಾಸ್ ಆಗಿದ್ದು ನಮ್ಗೆ ಗೊತ್ತಿದೆ, ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ಗೊತ್ತಿದೆ. ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಮಂಗಳೂರಿಗೆ ಒಂದು ಡ್ರಗ್ಸ್ ಪ್ರಾಬ್ಲಮ್, 2 ITBTಯಲ್ಲಿ ನಾನು ವಿಧಾನಸಭೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಕಿಯೋನಿಕ್ಸ್ ಮೂಲಕ ಇಲ್ಲಿ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಏನು ಅರ್ಧ ಕೆಲಸವನ್ನ ಮಾಡಿದ್ದೇವೆ ಅದನ್ನ ಮುಗಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಏನ್ ಕೊಟ್ಟಿದ್ರು, ಈಗ ಟೋಟಲ್ ಆಗಿ ಆ ವಿಷಯನ ನಾವು ಮಾತಾಡ್ತಾ ಇಲ್ಲ. 2 ಸರಿ ಕಿಯೋನಿಕ್ಸ್ ನ MD ಅವ್ರು ಸಹ ಬಂದ್ರು ಇಲ್ಲಿ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ನಾವು ಮಾಡ್ತೇವೆ ಮಂಗಳೂರಿನಲ್ಲಿ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನೋಂತ ಮಾತನ್ನು ಹೇಳಿದ್ರು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ITBT ವಿಷಯದಲ್ಲಿ, BT ಅಲ್ಲ, ಅಟ್ಲೀಸ್ಟ್ IT ವಿಷಯದಲ್ಲಿ, IT ಕಂಪನಿಗಳ ವಿಷಯದಲ್ಲಿ ಏನು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಇನ್ನೂ ಸಹ ಮಾಡಲಿಲ್ಲ. ನನ್ನ ಹತ್ರ ಆಗುದಿಲ್ಲ ಅಂದ್ರೆ ಆಗುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕೆಲವು ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಓಪನ್ ಆಗಿ ದುಡ್ಡಿಲ್ಲ ಅಂತ ಹೇಳ್ಬೋದು, ಅದು ಒಂದು ವಿಷಯ. ಅದು ಸೆಕೆಂಡರಿ ವಿಷಯ. ಮತ್ತೆ ಮೇಜರ್ ಆಗಿ ಡ್ರಗ್ಸ್ ನ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು, ಇಲ್ಲದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ಬೇಕು. ರೆಸಿಗ್ನೇಷನ್ ಕೊಟ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಪೊಲೀಸ್ನವರಿಗೆ ಸುಲಭ ಆಗ್ತದೆ. ಇವರು ಪ್ಲೇಸ್ ಆಫ್ ಪವರ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ರೆ, ಡ್ರಗ್ಸ್ ಗಿಗ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಇದ್ರೆ, ಅದು ಕರ್ನಾಟಕದ ಇಡೀ ಜನರಿಗೆ ಮಾಡಿದಂತ ಮೋಸ. ಮತ್ತು ಇವರು ಬೆಳಿಗ್ಗಿಂದ ಸಾಯಂಕಾಲದವರೆಗೆ RSS ಸರಿ ಇಲ್ಲ, RSS ಬಂದ್ ಮಾಡ್ತೇವೆ, BJP ಸರಿ ಇಲ್ಲ, BJP ಅದು ಮಾಡ್ತದೆ ಇದು ಮಾಡ್ತದೆ ಅನ್ನುವರು ನಮ್ಮ ಮನೆ ರಿಪಬ್ಲಿಕ್ ಆಫ್ ಗುಲ್ಬರ್ಗದಲ್ಲಿ, ಇವ್ರದ್ದೊಂದು ಬೇರೆ ದೇಶದಾಗ ಆಗಿದೆ ಈಗ, ಅದು ರಿಪಬ್ಲಿಕ್ ಆಫ್ ಗುಲ್ಬರ್ಗದಲ್ಲಿ ಇವರು ಡ್ರಗ್ಸ್ ಗಿಗ್ಸ್ ಎಲ್ಲದೂ ಮಾಡ್ತಾನೆ ಇರ್ತಾರೆ. ನಮಗೆಲ್ಲ ಬಂದು ಹಿತವಚನವನ್ನ ಸ್ವಾಮೀಜಿ ಹಾಗೆ ಮಾತಾಡುವಂತ ಪ್ರಯತ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಪತ್ರಿಕಾ ಮಾಧ್ಯಮದ ಮೂಲಕ ಡ್ರಗ್ಸಿನ ಹಾವಳಿ ಬಗ್ಗೆ ಏನು ಎಷ್ಟು ನಾವು ಸಾರ್ವಜನಿಕರು ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ವಿದ್ಯಾಸಂಸ್ಥೆಯವರು ಎಷ್ಟು, ಪೇರೆಂಟ್ಸು, ಪೋಷಕರು ನಾವೆಷ್ಟು ಗಂಭೀರವಾಗಿ ಈ ವಿಷಯವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು, ಪೀಪಲ್ ಹೂ ಆರ್ ಇನ್ ಪ್ಲೇಸ್ ಆಫ್ ಪವರ್, ಒಬ್ಬ ಮಂತ್ರಿಯಾಗಿ ತನ್ನ ಆಪ್ತರು ಈ ರೀತಿ ಮಾಡುವಂತ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ, ಸ್ಟೇಟ್ಮೆಂಟ್ ಏನು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಸಂಶಯ ಬರ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಿರುವಂತ ಡ್ರಗ್ಸ್ ನ ಹಾವಳಿಗೆ ಕಿಂಗ್ ಪಿನ್ ಇವರೇ ಅನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗೆ ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕು, ಇಲ್ಲದ್ರೆ ರಿಸೈನ್ ಮಾಡಿ ಇನ್ವೆಸ್ಟಿಗೇಷನ್ ಆಗುವ ತನಕ ರಿಸೈನ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೇದು. ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ನಿರಪರಾಧಿ ಅಂತ ಬಂದ್ರೆ ಆಮೇಲೆ ಪುನಃ ಬೇಕಾದ್ರೆ ಪ್ರಮಾಣ ವಚನ ಮಾಡಬಹುದು ಅನ್ನೋದು ನಿಮ್ಮ ಮೂಲಕ ಪಬ್ಲಿಕ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ನಾವು ಇಚ್ಛಿಸ್ತೇವೆ.